ಹಾರ್ಮುಜ್ನಲ್ಲಿ ಮತ್ತೆ ಯುದ್ಧದ ಸ್ಥಿತಿ ಕಾಣಿಸಿದೆ. ಅಮೆರಿಕ ಮೊದಲು ಇರಾನಿನ ನೌಕಾಪಡೆ ಹಡಗಿನ ಮೇಲೆ ದಾಳಿ ಮಾಡಿತು. ಇದು ಇರಾನ್ ಪ್ರತೀಕಾರಕ್ಕೆ ಕಾರಣ ಆಯಿತು. ಮಾಹಿತಿಯ ಪ್ರಕಾರ ಪ್ರತೀಕಾರವಾಗಿ ಇರಾನ್ USMQ-9 ಡ್ರೋನ್ ಅನ್ನ ಹೊಡೆದುರುಳಿಸಿದೆ ಅಂತ IRGCಯ ಅಧಿಕೃತ ಹೇಳಿಕೆ ತಿಳಿಸಿದೆ. ಇರಾನ್ ವಾಯು ಪ್ರದೇಶವನ್ನ ಪ್ರವೇಶಿಸಿದ F-35 ಮೇಲೂ ಇರಾನ್ ದಾಳಿ ಮಾಡಿದೆ. ಅಲ್ ಜಜೀರಾ ವರದಿ ಪ್ರಕಾರ ಇರಾನ್ ಪಡೆಗಳು RQ-4 ಡ್ರೋನ್ ಮತ್ತು ಒಳನುಗ್ಗುವ F-35 ವಿಮಾನವನ್ನು ಹೊಡೆದುರುಳಿಸಿದೆ ಅಂತ IRGC ಅಧಿಕೃತವಾಗಿ ಹೇಳಿದೆ. ಅಮೆರಿಕ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ಸೂಕ್ತ ಉತ್ತರ ಕೊಡಲಾಗುತ್ತೆ ಅಂತ IRGC ಎಚ್ಚರಿಸಿದೆ. ಮಂಗಳವಾರ ಸಂಜೆ ಟೆಹರಾನ್ ಓಮನ್ನಿಂದ ಸುಮಾರು 60 ನಾಟಿಕಲ್ ಮೈಲುಗಳಷ್ಟು ದೂರದಲ್ಲಿರುವ ಒಮಾನ್ ಸಮುದ್ರದಲ್ಲಿ ಹಡಗಿನಲ್ಲಿ ಸ್ಫೋಟ ಸಂಭವಿಸಿದೆ ಅಂತ ವರದಿಯಾಗಿದೆ. US ನೌಕಾಪಡೆ ಇರಾನ್ನ ದಿಗ್ಬಂಧನವನ್ನ ಭೇದಿಸೋಕೆ ಪ್ರಯತ್ನಿಸುತ್ತಿದೆ ಮತ್ತು ಹಡಗಿನ ಮೇಲೆ ಕ್ಷಿಪಣಿ ದಾಳಿ ಮಾಡಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಹಾರ್ಮುಜ್ನಲ್ಲಿ ಮತ್ತೊಮ್ಮೆ ಉದ್ವಿಗ್ನತೆ ಉಂಟಾಗಿದೆ. ಈ ನಡುವೆ US ನೌಕಾಪಡೆ ಮತ್ತೊಮ್ಮೆ ಆಪರೇಷನ್ ಫ್ರೀಡಂ ಅನ್ನ ಪ್ರಾರಂಭಿಸಲಿದೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದೆ. ಆಪರೇಷನ್ ಫ್ರೀಡಂ ಅನ್ನ ಪ್ರಾರಂಭಿಸೋಕೆ ಆಂತರಿಕ ಸಿದ್ಧತೆಗಳು ನಡೀತಿವೆ ಅಂತ ಹೇಳಲಾಗ್ತಿದೆ. ಇರಾನ್ನ ಸರ್ಕಾರಿ ಮಾಧ್ಯಮ ಇರಾನ್ ಹೊಡೆದುರುಳಿಸಿದ MQ-9 ರೀಪರ್ ಡ್ರೋನ್ನ ಅವಶೇಷ ಅಂತ ಹೇಳುವ ವಿಡಿಯೋವನ್ನು ಬಿಡುಗಡೆ ಮಾಡಿದೆ. ದಾಳಿಗೊಳಗಾದ ಇರಾನಿನ ನೌಕಾಪಡೆಯ ಹಡಗಿನಲ್ಲಿ ಕೆಲ ಇರಾನಿ ಸೈನಿಕರು ಸಾವನ್ನಪ್ಪಿದ್ದಾರೆ ಅನ್ನೋ ವರದಿಗಳಿವೆ. ಸಾವು ನೋವುಗಳ ನಿಖರವಾದ ಸಂಖ್ಯೆಯನ್ನ ದೃಢೀಕರಿಸಲಾಗಿಲ್ಲ. ಮಾತುಕತೆಗಳು ನಡೀತಿರುವಾಗ ಯುದ್ಧದ ಸ್ಥಿತಿ ತಲೆದೋರಿರೋದು ವಿಚಿತ್ರವಾಗಿದೆ. ಯುದ್ಧ ಕೊನೆಗೊಳಿಸೋಕೆ ಪ್ರಯತ್ನಗಳು ನಡೀತಿದ್ರು ನೇತಾನ್ಯಾಹು ಅದನ್ನ ಹಾಳು ಮಾಡುವಲ್ಲಿ ನಿರತರಾಗಿದ್ದಾರೆ. ಮತ್ತೊಂದು ಕಡೆ ಇರಾನ್ನ ಸರ್ವೋಚ್ಚ ನಾಯಕ ಮುಜ್ತಬಾ ಖಾಮಿನೈ ಸಂದೇಶ ನೀಡಿದ್ದು, ಪಶ್ಚಿಮ ಏಷ್ಯಾದಲ್ಲಿನ ಶಕ್ತಿಗಳು ಇನ್ಮುಂದೆ US ಮಿಲಿಟರಿ ನೆಲೆಗಳನ್ನು ರಕ್ಷಣೆ ಮಾಡೋದಿಲ್ಲ ಮತ್ತು ಈ ಪ್ರದೇಶಗಳಲ್ಲಿ US ಇನ್ಮುಂದೆ ಸುರಕ್ಷಿತ ತಾಣವನ್ನ ಹೊಂದಿರೋದಿಲ್ಲ ಅಂತ ಹೇಳಿದ್ದಾರೆ. ಯುದ್ಧ ಕೊನೆಗೊಂಡಾಗಿನಿಂದ UAE ಹೊರತುಪಡಿಸಿ ಇರಾನ್ ಎಲ್ಲ ಗಲ್ಫ್ ದೇಶಗಳೊಂದಿಗೆ ಸಂಬಂಧ ಸುಧಾರಿಸೋಕೆ ಪ್ರಯತ್ನಿಸುತ್ತಿದೆ ಅನ್ನೋದನ್ನ ಗಮನಿಸಬಹುದು. ಯಾರೂ ಅಮೆರಿಕವನ್ನ ಸೋಲಿಸೋಕೆ ಸಾಧ್ಯವಿಲ್ಲ ಎಂಬ ನಿರೂಪಣೆಯನ್ನ ಇರಾನ್ ಛಿದ್ರಗೊಳಿಸಿದೆ. US ಸೆಂಟ್ರಲ್ ಕಮಾಂಡ್ ಹಾರ್ಮುಜ್ ಅನ್ನ ತೆರೆಯೋಕೆ ನಿರಂತರವಾಗಿ ಪ್ರಯತ್ನಿಸ್ತಾ ಇದೆ. US ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಪ್ರಸ್ತುತ ಭಾರತದಲ್ಲಿದ್ದು ಯಾವುದೇ ಬೆಲೆ ತೆತ್ತಾದ್ರೂ ಒಪ್ಪಂದದಲ್ಲಿ ಹಾರ್ಮುಜ್ ಅನ್ನ ಸೇರಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಹಾರ್ಮುಜ್ ಅಂತಾರಾಷ್ಟ್ರೀಯ ಜಲ ಪ್ರದೇಶದಲ್ಲಿದೆ ಮತ್ತು ಈ ರೀತಿಯಲ್ಲಿ ಒತ್ತೆಯಾಗಿ ಇರಿಸೋದಿಲ್ಲ ಅಂತ ಹೇಳಿದ್ದಾರೆ. ಇರಾನ್ ಮೇಲೆ ವಿಧಿಸಲಾದ ಆರ್ಥಿಕ ನಿರ್ಬಂಧಗಳನ್ನ ತೆಗೆದುಹಾಕಬೇಕು ಅಂತ ಅಮೆರಿಕವನ್ನ ಇರಾನ್ ನಿರಂತರವಾಗಿ ಒತ್ತಾಯಿಸ್ತಾ ಇದೆ. ಅಮೆರಿಕ ಇರಾನ್ ಮೇಲೆ ಹಲವು ನಿರ್ಬಂಧಗಳನ್ನ ವಿಧಿಸಿದೆ. ಅಮೆರಿಕದ ನಿರ್ಬಂಧಗಳಿಂದಾಗಿ ಭಾರತ ಕೂಡ ತೈಲವನ್ನ ಖರೀದಿ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಇರಾನ್ನಿಂದ ತೈಲ ಖರೀದಿ ಮಾಡ್ತಿರುವ ಏಕೈಕ ದೇಶ ಚೀನಾ. ಆದರೆ ಚೀನಾಗೆ ಮಾತ್ರ ತೈಲ ಮಾರಾಟ ಮಾಡುವ ಮೂಲಕ ಇರಾನ್ ಆರ್ಥಿಕ ದೃಢತೆ ಸಾಧಿಸೋಕೆ ಸಾಧ್ಯವಿಲ್ಲ. ಇರಾನ್ನಲ್ಲಿ ಪ್ರಸ್ತುತ ಹಣದುಬ್ಬರ ಉತ್ತುಂಗದಲ್ಲಿದೆ. ಆರ್ಥಿಕ ಯುದ್ಧ ನಡೀತಿದೆ. ಈ ನಡುವೆ US ಮತ್ತು ಇರಾನ್ ನಡುವೆ ಒಪ್ಪಂದ ಅಂತಿಮಗೊಳ್ಳೋದು ಮುಂದಕ್ಕೆ ಹೋಗ್ತಾನೆ ಇದೆ. ಯುದ್ಧ ಕೊನೆಗೊಳ್ಳಬೇಕು ಅಂತ ಬಯಸಿದ್ರೆ ಲೆಬನಾನ್ನಲ್ಲಿ ದಾಳಿ ನಿಲ್ಲಬೇಕು ಅಂತ ಇರಾನ್ ಸ್ಪಷ್ಟವಾಗಿ ಹೇಳಿದೆ. ಅಲ್ಲಿ ಇಸ್ರೇಲ್ ಸೇನಾ ಆಕ್ರಮಣಗಳನ್ನ ಪ್ರಾರಂಭಿಸಿದೆ. ಈಗಾಗಲೇ ಅದು ದಾಳಿಯನ್ನ 4 ಪಟ್ಟು ಹೆಚ್ಚಿಸಿದೆ. ಲೆಬನಾನ್ನಿಂದ ಮಕ್ಕಳ ಸಾವಿನ ಸುದ್ದಿಗಳು ಬರ್ತಿವೆ. ವಾಯುದಾಳಿಯಲ್ಲಿ ನಾಗರಿಕರು ಹತರಾಗ್ತಿದ್ದಾರೆ. ಖತರ್ ಮತ್ತು ಈಜಿಪ್ಟ್ ಪ್ರಸ್ತುತ ಬಿಕ್ಕಟ್ಟನ್ನ ಶಮನಗೊಳಿಸುವಲ್ಲಿ ತಮ್ಮಿಂದ ಸಾಧ್ಯವಿರುವ ಯಾವುದೇ ಪಾತ್ರ ವಹಿಸೋದಾಗಿ ಹೇಳಿವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.